ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಗುರುಗಳೇ ನಾವು ಉಂಗುರ ಮಾಡ್ಸಾಕೋತಾ ಇದ್ದೀವಿ, ಯಾವ ಹರಳನ್ನು ಉಂಗುರ ಮಾಡ್ಸಾಕೋಬೇಕು, ನಾವು ಯಾವ್ದು ಹಾಕೋಬೋದಕ್ಕೆ, ಪುಷ್ಯರಾಗ ಹಾಕೋಬೋದಾ, ಹವಳ ಹಾಕೋಬೋದಾ, ವಜ್ರ ಹಾಕೋಬೋದಾ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಏನು ಅಂತಂದರೆ, ನೀವು ಯಾವುದೇ ಹರಳುಗಳನ್ನು ಹಾಕೋಬೇಕು ಅಂತಂದರೆ ಯಾವಾಗಲೂ ಅಷ್ಟೇ, ಯಾರನ್ನು ಕೇಳದೆ ಹೋಗಿ ಮಾಡ್ಸಾಕೊಳ್ಳೋಕೆ ಹೋಗ್ಬೇಡಿ. ನಾರ್ಮಲ್ ನೀವು ಯಾವಾಗಲೂ ಅಷ್ಟೇ ಮುತ್ತುಂದು ಯಾವಾಗ ಬೇಕಾದ್ರೆ ಹಾಕೋಬೋದು, ನಿಮಗೇನು ತೊಂದರೆ ಆಗಲ್ಲ. ಆದರೆ ಬೇರೆ ಯಾವುದೇ ರೀತಿ ಹರಳುಗಳನ್ನು ನೀವು ಹಾಕೋಬೇಕು ಅಂತಂದರೆ ನಿಮ್ಮ ಅಕ್ಕಪಕ್ಕ ಇರೋಂತಹ ಜ್ಯೋತಿಷರ ಹತ್ರ ಒಂದು ಮಾತು ಕೇಳಿ ಹಾಕೊಳ್ಳಿ. ಯಾಕೆಂತಂದರೆ ರಾಹು ದೇಶದಲ್ಲಿ ಕುಜಭುಕ್ತಿ ನಡೀಬೇಕಾದ್ರೆ ನೀವೇನಾರ ಹವಳಗಳು ಹಾಕ್ಕೊಂಡ್ರೆ ನಿಮಗೆ ವಾಹನದಲ್ಲಿ ಸಂಚಾರ ಆಗಬೇಕಾದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಅಥವಾ ಶುಕ್ರ ದೇಶ ನಡಿಬೇಕಾದ್ರೆ ನೀವೇನಾರ ಪುಷ್ಯರಾಗ ಹಾಕ್ಕೊಂಡ್ರೆ ಸಾಮಾನ್ಯವಾಗಿ ಏನು ಅಂತಂದರೆ ತಾಯಿಗಾಗಲಿ ಅಥವಾ ಹೆಂಡತಿಗಾಗಲಿ ಗರ್ಭಕ್ಕೆ ಸಂಬಂಧಪಟ್ಟಿದ್ದು ತೊಂದರೆಗಳನ್ನು ಉಂಟು ಮಾಡ್ತಾನೆ. ಅದರಿಂದ ನೀವು ಯಾವುದೇ ಹರಳುಗಳನ್ನು ಹಾಕೋಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಇರೋಂಥ ಪುರೋಹಿತರುಗಳನ್ನಾಗಲಿ ಜ್ಯೋತಿಷ್ಯರನ್ನಾಗಲಿ ನಿಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅವ್ರ ಹತ್ರ ಒಂದ್ಸಲಿ ವಿಚಾರಣೆ ಮಾಡಿ ಹಾಕೊಳ್ಳಿ. ಇಲ್ಲಾಂತಂದರೆ ಅದರಿಂದ ತುಂಬ ಕೆಟ್ಟ ಫಲಗಳು ಪ್ರಾಪ್ತಿಯಾಗುತ್ತೆ. ಎಷ್ಟೋ ಜನ ಹೇಳ್ಕೊಂಡ್ಬಿಡ್ತಾರೆ, ನಮ್ಮದು ರಾಶಿ ಧನುರಾಶಿ ಅಥವಾ ಮೀನ ರಾಶಿ, ನಾವು ಪುಷ್ಯರಾಗ ಹರಳು ಯಾವಾಗ ಬೇಕಾದ್ರೆ ಹಾಕೋಬೋದು ಅಂದ್ಕೊಂಡ್ಬಿಡ್ತಾರೆ. ಆದರೆ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾಕೆಂತಂದರೆ ದಶಾಭುಕ್ತಿ ಬದಲಾವಣೆ ಆದಾಗ ನೀವೇನಾದ್ರು ಗುರು ದೇಶದಲ್ಲಿ ಶುಕ್ರ ಭುಕ್ತಿಲಿ ಹಾಕೊಂಡ್ರೆ ತೊಂದರೆಗಳು ಜಾಸ್ತಿ. ಅದೇ ರೀತಿ ಗುರು ದೇಶದಲ್ಲಿ ನೀವು ಮಂಗಳ ಭುಕ್ತಿ ನಡೀತಿತ್ತು ಅಂತಂದರೆ ಒಳ್ಳೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಅದರಿಂದ ನೀವು ಯಾವುದೇ ಹರಳುಗಳನ್ನು ಹಾಕೋಬೇಕಾದ್ರೆ ಒಂದು ಮಾತು ನಿಮ್ಮ ಮನೆ ಅಕ್ಕಪಕ್ಕ ಇರೋಂಥ ಪುರೋಹಿತರನ್ನ ಜ್ಯೋತಿಷರನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಹಾಕ್ಕೊಡಿ. ಒಳ್ಳೆ ಶುಭ ಫಲ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ.